ಈಗ ನಾನು ಕೇಳುವಂತದ್ದಣ್ಣ ಬಹಳ ಸಿಂಪಲ್ ಆಗಿ ಕೇಳ್ತೀನಿ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಇತ್ತೀಚೆಗಷ್ಟೇ ಉಪಮುಖ್ಯಮಂತ್ರಿಗಳಿಂದ ಮುಖ್ಯಮಂತ್ರಿಗಳಾಗಿದ್ದಾರೆ. ನಮ್ಮ ಜಿಲ್ಲೆ ಅವರೇ, ನಾವು ತುಂಬು ಹೃದಯದಿಂದ ಅವ್ರಿಗೆ ಅಭಿನಂದನೆ ಸಲ್ಲಿಸಿದ್ದೀವಿ. ನಾನಾಗ್ಲಿ, ಸನ್ಮಾನ್ಯ ಕುಮಾರಣ್ಣ ಅವರಾಗ್ಲಿ, ನಮ್ಮ ಪಕ್ಷದ ಯಾವುದೇ ನಾಯಕರಾಗ್ಲಿ, ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋದ ಕೂತ ನಂತರ ನಾವು ಅವ್ರಿಗೆ ತುಂಬು ಹೃದಯದಿಂದ ಅಭಿನಂದನೆ ಸಲ್ಲಿಸಿದ್ದೀವಿ. ಆದರೆ ಇಲ್ಲಿ ನಾನು ಕೇಳುವಂಥದ್ದು, ಇದನ್ನ ಪ್ರತಿಷ್ಠೆಯಾಗಿ ತಗೊಳ್ತಕ್ಕಂಥದ್ದು ಅಥವಾ ಇನ್ಯಾವುದೋ ಲಾಭದ ಲೆಕ್ಕಾಚಾರಕ್ಕೆ ಇಲ್ಲಿ ರೈತರು ಹೊಟ್ಟೆ ಮೇಲೆ ಯಾಕೆ ಹೊಡಿತೀರಿ? ನಾನು ಮಂಜಣ್ಣನ್ಗೆ ಮೊನ್ನೆ ಒಂದು 15 ದಿನ ಆಯ್ತಣ್ಣ ನಾನು ಬಂದೋಗಿ, ಒಂದು 10-12 ದಿನ, ಒಂದು 15 ದಿನ ಆಯ್ತು. ಮಂಜಣ್ಣ ಇಲ್ಲಿ ಹುಟ್ಟು ಬೆಳೆದಿರ್ತಕ್ಕಂಥವ್ರು ನನಗೆಲ್ಲ ತೋರಿಸ್ತಾ ಇದ್ರು ಜಾಗ, ಇಲ್ಲೆಲ್ಲ ನಾವು ಹುಟ್ಟಿ ಆಡು ಬೆಳೆದಿರ್ತಕ್ಕಂಥ ಜಾಗ ಅಂತ. ಅವ್ರಿಗೆ ಇಂಚಿಂಚು ಮಾಹಿತಿ ಗೊತ್ತಿದೆ. ಮಂಜಣ್ಣ, ಒಂದು ರಿಯಾಲಿಟಿ ಚೆಕ್ ಆಗ್ಬೇಕಲ್ಲ, ಒಂದು ವಾಸ್ತವಕ್ಕೆ ಹತ್ರವಾಗಿರ್ತಕ್ಕಂಥ ಒಂದು ವರದಿ ಮುಂದೆ ನಮಗೂ ಕೂಡ ಅರ್ಥ ಆಗಬೇಕಾಗಿದೆ, ಅದು ರಾಜ್ಯದ ಜನತೆಗೂ ಕೂಡ ತಿಳಿಬೇಕಾಗಿದೆ. ನಡೀರಿ ಒಂದಿನ ಬತ್ತಿನಿ ಫಿಕ್ಸ್ ಮಾಡ್ಕೊಳ್ಳಿ, ಹೋಗಿ ಬರುವ ಅಂತಂದೆ. ಕರ್ಕೊ ಹೋಗಿದ್ರು. ಈಗ ಹೈನುಗಾರಿಕೆ ಇಲ್ಲಿ ಬಹಳ ಜನ, ನಾನು ರೈತರ ಹತ್ರ ಚರ್ಚೆ ಮಾಡಿದಾಗ, ಸ್ವಂತ ಜಮೀನ್ ಇಲ್ಲದೆ ಇರ್ತಕ್ಕಂಥವ್ರು ಜಮೀನನ್ನ ಗುತ್ತಿಗೆಗೆ ತಗೊಂಡು 5, 6, 8 ಹಸಗಳು ಸಾಕೊಂಡು ಅದರಲ್ಲಿ ಮೇವ್ಗಾಗ್ತಕ್ಕಂಥ ಎಕ್ಸ್ಪೆನ್ಸು, ಗುತ್ತಿಗೆದಾರರಿಗೆ ಏನ್ ಕಮಿಟ್ಮೆಂಟ್ ಮಾಡಿರ್ತಾರೆ ಅವ್ರಿಗೆ ಕೊಡ್ತಕ್ಕಂಥ ತಿಂಗಳ ಖರ್ಚು, ಇದೆಲ್ಲಾ ಖರ್ಚು ವೆಚ್ಚ ಕಳೆದು ಅವರ ಮನೆಯ ಒಂದು ಮಕ್ಕಳ ಭವಿಷ್ಯಕ್ಕೋ ಅಥವಾ ಆರೋಗ್ಯದ ಸಮಸ್ಯೆ ಎದುರಾದಂತ ಸಂದರ್ಭದಲ್ಲಿ ಪ್ರತಿನಿತ್ಯ ಏನೋ ಸಣ್ಣ ಪುಟ್ಟ ಹಣವನ್ನ ನೋಡ್ಕೊಂಡು ಗೌರವಯುತವಾಗಿ ಬದುಕು ಕಟ್ಕೊಂಡವ್ರೆ. ಇನ್ನ ತೆಂಗು, ಅಡಿಕೆ, ಮಾವು, ರೇಷ್ಮೆ, ತರಕಾರಿ, ಹಣ್ಣು ಏನೇನ್ ಬೆಳೀತಾ ಇಲ್ಲ, ಇದು ಬಂಜರ್ ಭೂಮಿನ. ನಾನು ಇದ್ರ ಮಧ್ಯೆ ಇವತ್ತು ನಮ್ಮ ರೈತರಿಗೂ ಮನವಿ ಮಾಡ್ತೇನೆ. ಕಾಂಗ್ರೆಸ್ನ ಲೋಕಸಭೆಯ ಲೀಡರ್ ಆಫ್ ಅಪೋಸಿಷನ್ ಯಾರಿದ್ದಾರೆ, ಮಾನ್ಯ ರಾಹುಲ್ ಗಾಂಧಿರವ್ರಿಗೆ ಇತ್ತೀಚೆಗೆ ಅಂಡಮಾನ್ ನಿಕೋಬಾರ್ಗೆ ಹೋಗಿದ್ರು. ಅಲ್ಲಿ ಕಾಲ ಕಳೆದ್ರು, ಒಂದು ವಿಡಿಯೋ ಶೂಟ್ ಮಾಡಿದ್ರು. ಎಲ್ಲೋಡಿದ್ರು ಹಸಿರಾಗಿದೆ, ಎಲ್ಲೋಡಿದ್ರು ಮರ ಗಿಡಗಳಿದೆ, ಪರಿಸರವನ್ನ ಸಂರಕ್ಷಣೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನ ತಿಳಿಸುವ ಮೂಲಕ ಒಂದು ವಿಚಾರವನ್ನ ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಕ್ಯಾಂಪೇನ್ ಮಾಡಿದಾಗ ಗ್ರೀನ್ ಓವರ್ ಗ್ರೀಡ್ ಅಂತಾರೆ. ಏನಂಗಂದ್ರೆ ಗ್ರೀನ್ ಓವರ್ ಗ್ರೀಡ್. ಗ್ರೀನ್ ಅಂದ್ರೇನು? ಹಸಿರು. ಗ್ರೀಡ್ ಅಂದ್ರೇನು? ದುರಾಸೆ. ಗ್ರೀನ್ ಓವರ್ ಗ್ರೀಡ್ ಅಂತ ಒಂದು ಕ್ಯಾಂಪೇನ್ ನಲ್ಲಿ ಅವರೇ ಕೋಟ್ ಮಾಡ್ತಾರೆ ರಾಹುಲ್ ಗಾಂಧಿರವರು. ನಾನು ರಾಹುಲ್ ಗಾಂಧಿರವ್ರಿಗೆ ಒಂದು ಪತ್ರ ಬರೀತಾ ಇದ್ದೀನಿ. ಇದು ಕನ್ನಡಿಗರ ಪರವಾಗಿ, ಈ ಭಾಗದ ರೈತರ ಪರವಾಗಿ, ರೈತರಿಗೂ ನಾನು ಕೈ ಜೋಡಿಸಿ ಮನವಿ ಮಾಡ್ತೀನಿ. ನನ್ನ ಜೊತೆ ನಿಮ್ಮ ಪರವಾದಂತ ಹೋರಾಟಕ್ಕೆ ತಾವು ಎಲ್ಲ ನನಗೆ ಬೆಂಬಲ ಕೊಡಬೇಕು, ಸಹಕರಿಸಬೇಕು ಅಂತಾನೆ ನಿಮ್ ಜೊತೆ ಬಂದು ನಿಂತಿದ್ದೇವೆ. ನಾವಾಗ್ಲಿ, ಮಂಜಣ್ಣ ಅವರಾಗ್ಲಿ. ನಿಮಗೂ ಕೂಡ ಈ ಪತ್ರದಲ್ಲಿ ಇರ್ತಕ್ಕಂಥ ಅಂಶಗಳು ತಾವು ಓದ್ಕೊಳ್ಳಿ, ಕೊಡ್ತೀನಿ ಕೈಗೆ. ಇಲ್ಲಿ ಅವರದೇ ಸರ್ಕಾರ ಇದೆ, ಅವರದೇ ಮುಖ್ಯಮಂತ್ರಿಗಳಿದ್ದಾರೆ. ಅಲ್ಲೆಲ್ಲೋ ಅಂಡಮಾನ್ ನಿಕೋಬಾರು ಅದ್ಯಾವುದೋ ಕಾರ್ಪೊರೇಟ್ಸ್ ಅನುಕೂಲ ಮಾಡ್ಕೊಡಕ್ಕೆ ಅಂತ ಗ್ರೀನ್ ಓವರ್ ಗ್ರೀಡ್ ಅಂತ ಅಂದವರು ಇಲ್ಲಿ ಯಾಕೆ ರಾಹುಲ್ ಗಾಂಧಿರವ್ರಿಗೆ ಮಾಹಿತಿ ಕೊಡ್ತಾ ಇಲ್ವಲ್ಲ ಕಾಂಗ್ರೆಸ್ನ ನಾಯಕರು? ಇಲ್ಲಿರ್ತಕ್ಕಂಥ ವಾಸ್ತವಾಂಶದ ಬಗ್ಗೆ ಮಾಹಿತಿ ಹೋಗ್ಬೇಕಾ ಬೇಡವಾ ಅವ್ರಿಗೆ? ಇಲ್ಲಿ ಆ ಟ್ಯಾಂಕಿ ಮೇಲ್ಗಡೆ ನಿಂತ್ಕೊಂಡು ಎಷ್ಟೋ ವಿಡಿಯೋಗಳು ನೋಡಿದ್ವಿ ನಾವೆಲ್ಲ, ನೀವೆಲ್ಲ ಮಾಡಿಸಿದ್ರಿ. ಅದು ಯಾರು ತೋಟವೋ ನಂಗೆ ಗೊತ್ತಿಲ್ಲ, ಇನ್ನೂ ಹೋಗಿಲ್ಲ, ಬನ್ಗಿರಿಲ್ಲ. ಅಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಎಷ್ಟು ಹಸರಾಗದೆ. ಬಿಡದಿ ಹೋಬಳಿಲಿ ಸೇರ್ತಕ್ಕಂಥ 26 ಹಳ್ಳಿಗಳು ಅಂತಕ್ಕಂಥ ತಿಳಿಯುತ್ತೆ. ಇದು ರಾಹುಲ್ ಗಾಂಧಿ ಅವ್ರಿಗೆ ತಿಳಿಬೇಕಾ ಬೇಡವಾ? ಇದು ತಿಳಿಬೇಕು ಅನ್ನೋದಕ್ಕೆ ಅವ್ರಿಗೆ ಒಂದು ಪತ್ರ ಬರೆದು ಅಧಿಕೃತವಾಗಿ ನಾನೇ ಸೈನ್ ಹಾಕ್ತಾ ಇದ್ದೀನಿ. ನಮ್ಮ ರೈತರು ಕೂಡ ಇದಕ್ಕೆ ಸಹಕರಿಸಿ, ಇಲ್ಲಿರ್ತಕ್ಕಂಥ ರೈತರುಗಳು ಪತ್ರ ಬರೀಬೇಕು ನನ್ನ ಜೊತೆಲಿ ಕೇಳ್ಕೊಳಕ್ ಇಷ್ಟಪಡ್ತೀನಿ. ಆಮೇಲೆ ಇದು ರೈತರು ತಾವು ಓದ್ಕೋಬಹುದಣ್ಣ, ಇಂಗ್ಲಿಷಲ್ಲೂ ಇದೆ, ಕನ್ನಡದಲ್ಲೂ ಇದೆ, ತಾವು ಒಂದ್ಸಲಿ ನೋಡ್ಕೊಳ್ಳಿ.
ನೋಡ್ಕೊಂಡು ಸರಿ ಅನ್ಸಿದ್ರೆ ಒಂದು ಸೈನ್ ಹಾಕಿ ಅವ್ರಿಗೆ ಕಳಿಸ್ಕೊಡುವ. ಇದ್ರ ಮಧ್ಯೆ ನೋಡಿ ಅಣ್ಣ, ಓದಣ್ಣ ತಾವು ಕಂಟೆಂಟ್ ಹೇಳಿ ಸರ್, ಸಬ್ಜೆಕ್ಟ್ ನೀವು ಅದು ಸಬ್ಜೆಕ್ಟ್ ಹೇಳಿ ಸರ್. ಇವತ್ತೇ ಮಾಡ್ತೀವಿ. ಬಿಡಿದಿಯ ಬಡ ರೈತನಾದ ನಾನು ಈ ಅಲ್ಲ ಸರ್, ರಾಹುಲ್ ಗಾಂಧಿ ಅವರಿಗೆ ತಾವು ಏನನ್ನು ಸೂಚಿಸ್ತಾ ಇದ್ದೀರಾ ಅನ್ನೋದು ಒಂದೇ ಅದೇ ಒಂದ್ ಲೈನ್ ಅಂತೆ ಸಬ್ಜೆಕ್ಟ್ ಹೇಳ್ಬೋದು.